ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಮೆನೆಪ್ಟನನ್ನು ಗೋರಿ ಒಳಗೆ ಕಳಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಆಗುತ್ತೆ. ಅಲ್ಲೂ ತಗೊಂಡು ಬರ್ತಾರೆ. ಅಲ್ಲಿ ಎಲ್ಲರೂ ಅದನ್ನು ನೋಡ್ತಾರೆ. ಎಲ್ಲ ರೀತಿಯ ವಿಧಿವಿಧಾನಗಳು ನಡೆಯುತ್ತೆ. ಕೊನೆಗೆ ಗೋರಿಯಲ್ಲಿ ಕಳಿಸೋಕ್ಕೆ ಕೊನೆ ಸಿದ್ಧತೆ ಅಂದ್ಬಿಟ್ಟು ಮುಚ್ಚಳ ಇಲ್ಲದಿರೋ ಶವಪಟ್ಟಿಗೆಯನ್ನು ಎದ್ದು ನಿಲ್ಲಿಸ್ತಾರೆ. ಮೆನೆಪ್ಟ ಜೀವ ತಳೆದು ನಿಂತ ಹಾಗೆ ಎಲ್ಲರಿಗೂ ಭಾಸ ಆಗುತ್ತೆ. ಎಲ್ಲರೂ ಓ ಮೆನೆಪ್ಟ ಅಂತ ಜೈಕಾರ ಹಾಕ್ತಾರೆ. ಶೋಕಾಲಾಪನೆಯಲ್ಲೇ ಆ ಜೈಕಾರ ಮುಂದುವರಿತಾ ಇರುತ್ತೆ. ಅಷ್ಟೊತ್ತಿಗೆ ಬಟಾನ ಮಗ ಕೊಳಲನ್ನು ತಂದು ಕೊಡ್ತಾನೆ. ಅವನು ಮೆನ್ನನ ಹತ್ರಕ್ಕೆ ಬರ್ತಾನೆ. ಮೆನ್ನಯ್ಯ, ನಾಯಕರಿಗೆ ಪ್ರಿಯವಾಗಿದ್ದ ಹಾಡನ್ನು ಬಾರಿಸ್ತೀನಿ ಆಮೇಲೆ ಅಂತ ಮಾತು ನಿಲ್ಲಿಸ್ತಾನೆ. ಹ್ಞೂ ಅಣ್ಣ ಅಂತ ಮೆನ್ನ ಒಪ್ಕೋತಾನೆ. ಬೇಗ ಬೇಗ ಅಂತ ನೆಮ್ಮ ಹೊಟ್ಟಪ್ ಹೇಳೋಕ್ಕೆ ಅಂತ ಹೋಗ್ತಾನೆ. ಆದರೆ ಅವನ ಬಾಯಿಂದ ಸ್ವರನೇ ಹೊರಗಡೆಗೆ ಬರೋಲ್ಲ. ಬಟ ಕೊಳಲನ್ನು ಬಾಯಿಗೆ ಇಟ್ಕೊಳ್ತಾನೆ. ನಾಯಕನಿಗೆ ಅತಿ ಪ್ರಿಯವಾಗಿದ್ದಂತಹ ನನ್ನ ನಲ್ಲೆಯ ಒಲವು ನಲಿದಿದೆ ನದಿಯ ತಟದಲ್ಲಿ, ಕ್ರೂರ ಮೊಸಳೆಯು ಅವಿತು ಕುಳಿತಿದೆ ನೆರಳ ಮರೆಯಲ್ಲಿ ಅನ್ನೋ ಹಾಡನ್ನು ನುಡಿಸೋಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ಮಯರಾಗಿ ಅಲ್ಲಿದ್ದ ಜನ ಎಲ್ಲರೂ ಅದನ್ನು ಆಲಿಸ್ತಾರೆ. ನಾಯಕನಿಗೆ ಇದು ಬಹಳ ಪ್ರೀತಿಯ ಹಾಡು, ಜೊತೆಗೆ ತಮಗೆಲ್ಲರಿಗೂ ಕೂಡ ಒಲವಿನ ಪ್ರೇಮ ಗೀತೆ ಅಂತ ಅಂದ್ಕೊಂಡು ಕಣ್ಣಲ್ಲಿ ನೀರನ್ನು ಹರಿಸ್ತಾನೆ. ಅದನ್ನೆಲ್ಲರೂ ಕೇಳ್ತಾ ಇರ್ತಾರೆ. ಬಟ ಹಾಡನ್ನು ಮುಗಿಸ್ತಾನೆ, ಪಕ್ಕಕ್ಕೆ ಸರಿತಾನೆ. ಮೆನ್ನ ಇಪ್ಪಿಯವರ ಕಡೆಗೆ ತಿರುಗ್ತಾನೆ. ಚೂಪುಗಲ್ಲು ಅಂತ ಹೇಳ್ತಾನೆ. ಇಪ್ಪಿಯವರ್ ಅದನ್ನಾಗಲೇ ಸಿದ್ಧ ಮಾಡಿ ಇಟ್ಕೊಂಡಿರ್ತಾನೆ. ಅದನ್ನು ಕೊಡ್ತಾನೆ. ಲೇಪಿತ ಶವದ ಬಾಯಿಗೆ ಕಲ್ಲಿನಿಂದ ಒಂದು ಗೀರು ಹಾಕ್ತಾರೆ. ಅದು ಸ್ವಲ್ಪ ತೆರ್ಕೊಳ್ಳೋ ಹಾಗೆ ಮಾಡ್ತಾರೆ. ಕಳೆ ಬರವನ್ನು ಮೆನ್ನ ಮತ್ತು ಹಿರಿಯರು ಗೋರಿ ಒಳಗೆ ಇಳಿಸ್ತಾರೆ. ಜನ ಮತ್ತೊಮ್ಮೆ ಅಲ್ಲಿ ನುಗ್ಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನೆಮ್ಮಹೊಟಪ್ ತನ್ನ ತೋಳುಗಳನ್ನು ಅಡ್ಡವಾಗಿ ಹಿಡಿತಾನೆ. ಜನ ಹಿಂದಕ್ಕೆ ಸರಿತಾರೆ. ಇಲ್ಲಿ ಗೋರಿ ಒಳಗಡೆ ಮೆನೆಪ್ಟನನ್ನು ಮಲಗಿಸ್ತಾರೆ. ಇಪ್ಪಿಯವರು ತಂದು ಕೊಟ್ಟ ಬೆಳಕಿನ ಆಗಮನ ಅನ್ನೋ ಗ್ರಂಥವನ್ನು ಅವನ ಎದೆ ಮೇಲಿಡುತ್ತಾರೆ. ಹಲಗೆಗಳಿಂದ ಶವದ ಪೆಟ್ಟಿಗೆಯನ್ನು ಮುಚ್ಚುತ್ತಾರೆ. ಕಣ್ಣು ಒರೆಸ್ಕೊತಾನೆ. ಹಿರಿಯರು ಮತ್ತು ಮೆನ್ನ ಹೊರಗಡೆಗೆ ಬರ್ತಾರೆ. ಮೆಟ್ಟಿಲುಗಳಿದ್ದ ಸ್ಥಳದ ಮೇಲೆ ಹಲಗೆ ಹಾಸಿ ಕಲ್ಲುಗಳನ್ನು ಇಡಕ್ಕೆ ಅಂತ ಹೆಪ್ಪು ಮತ್ತು ಅವನ ಸಹಾಯಕರು ಮುಂದಾಗ್ತಾರೆ. ಒಸೈರಿಸ್ ಮತ್ತು ಮೆನೆಪ್ಟರ ನಾಮೋಚ್ಚಾರ ಅಲ್ಲಿ ತುಂಬಿಬಿಟ್ಟಿರುತ್ತೆ. ಬಟ ಇದ್ದಕ್ಕಿದ್ದ ಹಾಗೆ ಗೋರಿ ಕಡೆಗೆ ಓಡ್ತಾನೆ. ನೋಡ್ತಾ ಇದ್ದವರು ಹೋ ಹೋ ಅಂತ ಕಿರಿಚ್ತಿರ್ತಾರೆ. ಆದರೆ ಅವನು ಯಾರ ಕಡೆನೂ ನೋಡದೆ ದಡ ದಡ ಮೆಟ್ಲುಗಳನ್ನು ಇಳಿತಾನೆ. ಬಟ ಹೊರಗಡೆ ಬಾ ಅಂತ ಹೊರಗಡೆ ಇದ್ದವ್ರು ಕರೀತಾರೆ. ಒಳಗಡೆ ಬಟ ಒಂದೇ ಒಂದು ಕ್ಷಣ ಇರ್ತಾನೆ. ತನ್ನ ಕೊಳಲನ್ನು ಆತ ಶವಪಟ್ಟಿಗೆ ಹತ್ರ ಇಡ್ತಾನೆ. ಅಣ್ಣ ಅಂತ ಕರೀತಾನೆ. ಕಣ್ಣಲ್ಲಿದ್ದ ಕೊನೆ ಒಂದು ಹನಿಗಳನ್ನು ತಲೆ ಆಡಿಸ್ಬಿಟ್ಟು ಕೊಡ್ತಾನೆ. ಹೊರಗಡೆ ಬರಲಿಕ್ಕೆ ಬೇಗ ಬೇಗ ಮೆಟ್ಲುಗಳನ್ನು ಹತ್ತಾನೆ. ಮೊದಲನೇ ಮೆಟ್ಲ ಹತ್ರ ರಾಮರೆಪ್ಟ ನಿಂತಿರ್ತಾನೆ. ಮೆನ್ನ ಅವನ ಕೈ ಹಿಡ್ಕೊಂಡು ನಿಂತಿರ್ತಾನೆ. ಬಟ ಬರಿಗೈಯಲ್ಲಿ ಬಂದಿದ್ದನ್ನು ಗಮನಿಸಿದ್ದು ಮೆನ್ನ ಒಬ್ಬನೇನೆ. ಅಂದರೆ ತನಗೆ ಬಹಳ ಪ್ರೀತಿ ಪಾತ್ರವಾಗಿದ್ದ ಕೊಳಲನ್ನು ಅಷ್ಟೇ ಪ್ರೀತಿ ಪಾತ್ರ ಆಗಿದ್ದ ಅಣ್ಣನ ಹತ್ರ ಅವನಿಟ್ಟು ಬಂದ್ಬಿಟ್ಟಿರ್ತಾನೆ. ಹಪ್ಪು ತನ್ನ ಸಹಾಯಕರಿಗೆ ಆಜ್ಞಾಪನೆ ಮಾಡ್ತಾನೆ. ಹಲ್ಗೆ ಹಾಸಿ ಕಲ್ಲಿಡಿ ಅಂತ ಹೇಳ್ತಿರ್ತಾನೆ. ಗೋರಿ ಪಕ್ಕದಲ್ಲಿ ನಿಂತಿರ್ತಾನೆ. ಮೆನ್ನ ಉಚ್ಚ ಕಂಠದಲ್ಲಿ ಕೂಗ್ತಾನೆ, ಕೇಳಿ, ನಾಯಕರೀಗ ಭೂಮಿ ಮೇಲಿಲ್ಲ, ಅವರು ಆಕಾಶದಲ್ಲಿದ್ದಾರೆ. ಕ್ರೌಂಚ ಪಕ್ಷಿಯ ಹಾಗೆ ಆಕಾಶದಲ್ಲಿ ಅವರು ಹಾರಾಡ್ತಾ ಇದ್ದಾರೆ. ಡೇಗೆ ಹಾಗೆ ಆಗಸವನ್ನು ಮುಟ್ತಾ ಇದ್ದಾರೆ. ಹುಲ್ಲು ಮಿಡತೆ ಹಾಗೆ ಬಾನಿನ ಕಡೆ ಜಿಗಿದಿದ್ದಾರೆ ಅಂತ ಹೇಳ್ತಾನೆ. ಶಾಂತಿಯಿಂದ ಮಹಾದೇವನ ಕಡೆಗೆ ಅವರು ಸಾಗ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ. ಮೆನ್ನ ಸುಮ್ಮನಾಗ್ತಾನೆ. ಜನ ಸಮುದಾಯ ಮತ್ತೊಮ್ಮೆ ಹರ್ಷೋದ್ಗಾರ ಮಾಡುತ್ತೆ. ಸೆಮ ಹೇಳಿದ ಹಾಗೆ ನೆಮ್ಮಹೊಟಪ್ ಜನಜಂಗುಳಿಗೆಲ್ಲ ಕೇಳಿಸೋ ಹಾಗೆ ಗಂಟಲಿನ ಶಕ್ತಿಯನ್ನೆಲ್ಲ ಬಳಸಿ ನುಡಿತಾನೆ. ನೋಡಿ, ಇಲ್ಲಿ ಕೇಳಿ, ಅಡುಗೆ ಆದಮೇಲೆ ರಾಜಗೃಹದ ಬಯಲಲ್ಲಿ ಸಾವಿನ ಊಟ ಇದೆ, ಎಲ್ಲರೂ ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾನೆ. ಈ ಕಡೆ ದಂಡೆಯಲ್ಲಿ ಕಾಯ್ತಾ ನಿಂತಿರ್ತಾರೆ ಭಟರು. ಅಂದರೆ ಅರ್ಚಕ, ಅವನ ಹಿಂಬಾಲಕರು, ಅವರ ದೋಣಿಗಳು ಯಾವಾಗ ಬೇಕಾದರೂ ಬರಬಹುದು. ಅದನ್ನು ಎದುರು ನೋಡ್ಕೊಳ್ಳೋಕ್ಕೆ, ಹಾಗೆ ಇನ್ನೇನಾದರೂ ಅಪಾಸ್ ಬರುತ್ತಾ ಅಂತ ನೋಡ್ಲಿಕ್ಕೋಸ್ಕರ ಭಟರುಗಳೆಲ್ಲ ನಿಂತಿರ್ತಾರೆ. ಅದರಲ್ಲಿ ಕೆಳಗಡೆ ಇದ್ದವನು ಕಟ್ಟೆ ಮೇಲಿದ್ದ ಬೆಕ್ಕ ಕಡೆಗೆ ಓಡಿ ಬರ್ತಾನೆ. ಉದ್ವಿಗ್ನ ಆಗಿರುತ್ತೆ ಅವನ ಧ್ವನಿ. ಅವನು ಹೇಳ್ತಾನೆ, ಅಣ್ಣ, 3 ಹಾಯಿಗಳು ಕಾಣಿಸ್ತಿವೆ, ಈ ಕಡೆವಲ್ಲ, ಅವು ದೊಡ್ಡ ನಾವೆಗಳು ಅಂತ ಹೇಳಿದಾಗ ಬೆಕ್ ತಕ್ಷಣ ಯೋಚನೆ ಮಾಡ್ತಾನೆ. ಎಲ್ಲ ನಾವೆಗಳು ಒಟ್ಟಿಗೆ ದಂಡೆಗೆ ಮುಟ್ಟೋ ಹಾಗಿದ್ರೆ ನಮಗೆ ಸಹಾಯ ಬೇಕಾಗುತ್ತೆ. ಉಳಿದ 50 ಜನರ ಯೋಧರ ಜೊತೆ ಔಟ್ ಆದ ತಕ್ಷಣ ಬರಬೇಕು. ನೆಮು ಹಣ್ಣನ್ನು ಕೂಡ ಕರಿಬೇಕು.
ಆ ದೋಣಿಗಳು ಕಟ್ಟೆ ಮುಟ್ಟದೆ ಕೆಳಗಡೆ ದಡ ತಲುಪಿದ್ರೆ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ, ನೋಡೋಣ ನೋಡೋಣ ಅಂತೇಳಿ ಅನ್ಕೋತಾನೆ. ಅವರು ಮತ್ತೆ ಎದುರು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಯಿಗಳು ಈಗ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಹಾಯಿ ಕಂಬಗಳ ನೀಳಗೆರೆಗಳು, ದೋಣಿ ಆಕೃತಿಗಳು, ಹುಟ್ಟುಗಳು, ಜೊತೆಗೆ ಜನರು ಕೂಡ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ಯಾಕಿದು 2 ದೋಣಿ ಹಿಂದಿದೆ, ಮುಂದಿನದೊಂದೇ ವೇಗವಾಗಿ ಬರ್ತಾ ಇದೆಯಲ್ಲ ಅಂತ ಅನ್ಕೊಳ್ತಾನೆ. ಇದು ಕಟ್ಟೆ ಕಡೆಗೆ ಬರ್ತಾ ಇದೆ ಅಂತ ಅವನು ಅನ್ಕೊತಾನೆ. ಬಟ ದೋಣಿ ಕಟ್ಟೆಗೆ ತಗಲ್ಕೊಂಡು ನಿಂತಿದ್ರು ಕೂಡ ಸ್ಥಳ ಇದೆ, ಇದರ ನಾವೇ ದಂಡೆಗೆ ಬರಬಲ್ಬಹುದು ಅಂತ ಅನ್ಕೊತಾನೆ. ಅದರ ಮೂತಿ ಹತ್ರ ಇದೇನಿರೋದು ಅಂತ ಗಮನಿಸಿದಾಗ ಸುಮಾರು 5 ಮೊಳ ಎತ್ತರದ ಪಟಾ ದೇವತಾ ಮೂರ್ತಿ ಇರುತ್ತಲ್ಲಿ. ಮೂರ್ತಿ ಪಕ್ಕದಲ್ಲೇನೆ ಇನ್ನೇನಿ ನಿಂತಿರ್ತಾನೆ. ಅದರ ಬೆನ್ನ ಹಿಂದೆ ಮಹಾ ಅರ್ಚಕ ನಿಂತಿರ್ತಾನೆ, ಬಕೀಲ ಇರ್ತಾನೆ. ಅವನ ಹಿಂದೆ ನುಟ್ಮೋಸು, ಕಿರಿಯ ದೇವಸೇವಕರು, ಬಿಲ್ಲಾಳುಗಳು ಎಲ್ಲರೂ ಇರ್ತಾರೆ. ಆ ದೋಣಿಗಳು ಕೆಳಗಡೆನೆ ದಡ ಮುಟ್ಟಬಹುದು, ಯೋಧರು ಅಲ್ಲಲ್ಲೇ ಇರಲಿ ಅಂತ ಅನ್ಕೊಳ್ತಾನೆ. ಇಲ್ಲ ಇಲ್ಲ, ಯೋಧರೆಲ್ಲ ಕಟ್ಟೆ ಕಡೆಗೆ ಬರ್ತಾ ಇದ್ದಾರೆ ಅಂತಲೂ ಅವನಿಗೆ ಗೊತ್ತಾಗುತ್ತೆ. ಬೆಕ್ ತಕ್ಷಣ ಬಿಲ್ಲನ್ನು ಎತ್ಕೊಂಡು ಬಾಣವನ್ನು ಹೂಡ್ತಾನೆ. ಹತ್ತಿರಕ್ಕೆ ಬಂದ ಹಲವು ಯೋಧರು ಕೂಡ ಸಜ್ಜಾಗಿ ನಿಂತಿರ್ತಾರೆ. ಆದರೆ ದೋಣಿಯಿಂದ ದೇವತಾ ಮೂರ್ತಿ ಎದುರಲ್ಲಿ ನೀಲಿ ಬೆಳಕು ಕಾಣುತ್ತೆ. ಉಚ್ಚಕಂಠದಲ್ಲಿ ಪಟಾ ಸ್ತೋತ್ರ ಕೇಳುತ್ತೆ. ಅವನು ಇನೇನಿ ಅಂತ ಇವನಿಗೆ ಗೊತ್ತಾಗುತ್ತೆ. ಹಲವು ಕಂಠಗಳೆಲ್ಲ ಘೋಷ ಶುರುವಾಗುತ್ತೆ. ಸೃಷ್ಟಿಕರ್ತ ಪಟಾ, ಮಹಾದೇವ ಪಟಾ ಅನ್ನೋದು ಕೇಳಿಸುತ್ತೆ. ಓ, ಏನೋ ಘಾತ ಆಗತ್ತೆ ಅಂತ ಇವನು ಬೆಕ್ ಅನ್ಕೊಳ್ತಾನೆ. ದೇವರ ಭವ್ಯಾಕಾರ ದಂಡೆಯನ್ನು ನೇರವಾಗಿ ದಡ ಮುಟ್ಟುತ್ತೆ. ಯೋಧರೆಲ್ಲರೂ ಮಂಡಿ ಊರು ಕೂತ್ಕೊಂತಾರೆ. ಬೆಕ್ ಕೂಗ್ಬಿಟ್ಟು ಹೇಳ್ತಾನೆ, ಇದು ಮೋಸ, ಎದ್ದೇಳಿ ಅಂತ. ಮಂಡಿ ಊರಿದ್ದವರು ಕಕ್ಕಾಬಿಕ್ಕಿ ಆಗ್ತಾರೆ, ಏಳಲಿಕ್ಕೆ ಹಿಂಜರಿತಾರೆ. ಏಕೆಂದ್ರೆ ದೇವರ ಜಯಕಾರ ಇದೆ ಅಲ್ಲಿ. ಏನ್ ಮಾಡ್ಬೇಕು ತೋಚೋದಿಲ್ಲ. ಆಗ ದೋಣಿಯಿಂದ ಬಾಣಗಳ ಸುರಿಮಳೆ ಆಗಕ್ಕೆ ಶುರು ಆಗುತ್ತೆ. ದಂಡೆ ಮೇಲೆ ಇದ್ದವ್ರ ಕಡೆ ಆ ಬಾಣಗಳು ಬರುತ್ತೆ. ಆ ದೇವರ ಎದುರಲ್ಲೇ ಮಹಾ ಅರ್ಚಕನನ್ನ ಅಥವಾ ಇನೇನಿಯನ್ನ ಅಥವಾ ಬಕೀಲನನ್ನ ಬಲಿ ತಗೋಬೇಕು ಅಂತ ಕಾತುರದಿಂದ ಬೆಕ್ ತಕ್ಷಣ ಬಾಣ ಬಿಡ್ತಾನೆ. ಅದು ಹಾಯಿ ಕಂಬಕ್ಕೆ ನೆಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಬಕೀಲ ಕಿರಿಚಿಕೊಳ್ತಾನೆ, ಅವನಿಗೆ ಬಿಡಿ ಅಂತ. ತಕ್ಷಣ 3 ಬಾಣಗಳು ಬಂದು ಬೆಕ್ನ ಎದೆಗೆ ನೆಟ್ಕೊಳ್ಳುತ್ತವೆ. ನೀರಾನೆ ಶಿಲ್ಪಮೂರ್ತಿಯನ್ನು ಇಟ್ಟಿದ್ದ ಶಿಲಾಪೀಠದಕ್ಕೆ ಮೊದಲು ಒರಗುತ್ತಾನೆ ಬೆಕ್. ಆನಂತರ ಅಲ್ಲಿಂದ ಉರುಳ್ತಾನೆ. ಅಷ್ಟೊತ್ತಿಗೆ ಉಳಿದೆರಡು ದೋಣಿಗಳು ಕೂಡ ಅಲ್ಲಲ್ಲಿ ದಡವನ್ನು ತಲುಪಿರುತ್ತವೆ. 2ನೇ ದಡದಲ್ಲಿ ಇದ್ದಂತಹ ಯೋಧರು ಕೂಡ ದಡಕ್ಕೆ ಧುಮುಕಿರ್ತಾರೆ. ಬಿಲ್ಲು, ಈಟಿ, ಗದೆ, ಕಂಚಿನ ದುಂಡುಗತ್ತಿಗಳು, ಬರ್ಚಿಗಳು. 3ನೇ ದೋಣಿ ದೇವರನ್ನು ಹೊತ್ತಿದ್ದ ಮೊದಲ ದೋಣಿ ಹತ್ತಿರಕ್ಕೆ ಬರುತ್ತೆ. ನೀರಾನೆ ಪ್ರಾಂತ್ಯದ ಯೋಧರಲ್ಲಿ ಕೆಲವರು ರಾಜಗೃಹದ ಕಡೆಗೆ ಓಡ್ತಾರೆ, ಕೆಲವರು ಸತ್ತೇ ಹೋಗ್ತಾರೆ. ಗಾಯಗೊಂಡವರ ಕೈಕಾಲುಗಳನ್ನು ಕಟ್ತಾರೆ, ಉಳಿದವರನ್ನ ಮುಖಾಮುಖಿ ಯುದ್ಧದಲ್ಲಿ ನಿರಾಯುಧರನ್ನಾಗಿ ಮಾಡ್ತಾರೆ. 2 ಕೈಗಳನ್ನು ಮುಂದಕ್ಕೆ ತಂದು ಮೊಣಗಂಟುಗಳ ಬಳಿ ಕಟ್ತಾರೆ. ಇನ್ನೇನಿ ಬೆಕ್ ನನ್ನ ನೋಡ್ತಾನೆ, ಹೇಳ್ತಾನೆ, ಇವನು ಆ ಮೆನೆಪ್ಟಾಗೆ ಅಂಗರಕ್ಷಕನಾಗಿ ಮೆಂಫಿಸಲ್ಲಿ ಇದ್ದ. ಔಷಧಿಗೆ ಅಂತ ಒಂದ್ಸಲ ಮಂದಿರದ ಕಡೆಗೆ ಬಂದಿದ್ದ. ಕಾರಾಗೃಹದಿಂದ ತಪ್ಪಿಸ್ಕೊಂಡು ಓಡಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅಂತ ತಿರಸ್ಕಾರವಾಗಿ ಹೇಳ್ತಾನೆ. ಬಕೀಲ ದಡಕ್ಕೆ ಹಾರ್ತಾನೆ. ಬಿದ್ದಿದ್ದ ಬೆಕ್ನ ಎದೆಯಿಂದ ಬಾಣಗಳಲ್ಲಿ ಒಂದೊಂದಾಗಿ ಎಳೆದು ತೆಗಿತಾನೆ. ಆಗ ಬೆಕ್ನಿಂದ ಗರಗರ ಸದ್ದು ಬರುತ್ತೆ, ಕೊನೆ ಉಸಿರು ಕೂಡ ಬರುತ್ತೆ. ಕಣ್ಣುಗಳಲ್ಲಿ ಮಾತ್ರ ತುಂಬಾ ತಿರಸ್ಕಾರ ಇರುತ್ತೆ ಅವನ ಕಣ್ಣಲ್ಲಿ. ಬಕೀಲ ಅವನಿಗೆ ಒದಿತಾನೆ. ನುಟ್ಮೋಸ್ ಹೇಳ್ತಾನೆ, ಇನ್ನು ಔಟ್ ಅನ್ನೋನೊಬ್ಬ ಉಳ್ಕೊಂಡಿದ್ದಾನೆ, ಅವನು ಕೆಳಗೂ ಒಂದು 50 ಜನ ಯೋಧರಿದ್ದಾರೆ ಅಂತ ಕಾಣುತ್ತೆ. ಆಮೇಲೆ ದಳಪತಿ, ಅವರೆಲ್ಲ ಇಷ್ಟರಲ್ಲೇ ಬರ್ತಾರೆ ಅಂತ ಇಲ್ಲಿ ಯಾವ ರೀತಿ ಇರಬಹುದು ಅನ್ನೋದನ್ನ ಊಹೆ ಮಾಡಿ ಹೇಳ್ತಾನೆ. ಬಕೀಲ ಯೋಧರಿಗೆ ಆಜ್ಞಾಪಿಸ್ತಾನೆ, ಸಾಲಾಗಿ ನಿಂತ್ಕೊಳ್ಳಿ, ಎಲ್ಲ ಸಿದ್ಧರಾಗಿರ್ರಿ ಅಂತ. ಕೊನೆ ದೋಣಿಯಲ್ಲಿದ್ದವರಿಗೆ ಅವನು ಹೇಳ್ತಾನೆ, ನೋಡಿ, ಹೇರನ್ನ ಇಳಿಸ್ಬಿಡಿ, ಕೈದಿಗಳಿಗೆ ಒಂದು ದೊಡ್ಡ ಬಲೆಯನ್ನು ಹೊದಿಸ್ಬಿಡಿ, ಮಹಾ ಅರ್ಚಕರ ಪೀಠ ಪಲ್ಲಕ್ಕಿಯನ್ನ ಕಟ್ಟೆ ಮೇಲಿಡಿ, ದಕ್ಷಿಣದ ದಿಕ್ಕಿನಿಂದ ಯಾರು ಓಡ್ ಹೋಗದ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಆಜ್ಞಾಪಿಸ್ತಾನೆ. ದೇವತಾ ಮೂರ್ತಿ ಮರೆಯಲ್ಲಿ ಹೇಪಾಟ್ ಅಡಕೊಂಡು ನಿಂತಿರ್ತಾನೆ. ಈಗ ಸ್ವಲ್ಪ ಎದುರಿಗೆ ಬರ್ತಾನೆ. ಅವನಿಗನ್ಸುತ್ತೆ, ಈ ಯುದ್ಧದ ಪರಿಶ್ರಮವನ್ನ ದಂಡನಾಯಕರಿಗೆ ಬಿಡಬೇಕು. ಹಠಕ್ಕೋಸ್ಕರ ತಾನು ಬಂದಿದ್ದಾಯ್ತು, ತಾನು ಎಂಥ ಧೀರ ಅನ್ನೋದು ಪೆರೋಗೆ ತಿಳಿಲಿ ಅಂತ ತಾನು ಬಂದಿದ್ದಾಯ್ತು. ಹಾಗೇನೆ ಧರ್ಮಗುರುವಿನ ಶಕ್ತಿ ಎಷ್ಟು ಅನ್ನೋದು ಆ ಅಮಾತ್ಯನಿಗೂ ಗೊತ್ತಾಗಬೇಕು. ಆದರೆ
ತಾನು ಮಾತ್ರ ಎಚ್ಚರಿಕೆಯಿಂದ ಇರಬೇಕು. ಹಾಯಿ ಕಂಬಕ್ಕೆ ಅಂತ ಅವನು ಬೆಟ್ಟ ಬಾಣ ಒಂದು ವೇಳೆ ನನ್ನ ತಲೆಗೆ ತಗಲಿದ್ದಿದ್ರೆ ಅಂತ ಭಯದಿಂದ ನಡುಗುತ್ತಾನ ಅವನು. ಅಷ್ಟೊತ್ತಿಗೆ ಇನ್ನೇನಿ ಬಂದು ಹೇಳ್ತಾನೆ, ಯಾವ ಭಯನೂ ಇಲ್ಲ, ಮಹಾದೇವನೆದುರು ಎಲ್ಲ ಜನರು ಮಂಡಿ ಊರೇ ಊರ್ತಾರೆ, ನೀವು ಸ್ವಲ್ಪ ಹೊತ್ತು ಚಾವಣಿ ಮರೆಯಲ್ಲಿ ವಿಶ್ರಾಂತಿ ಪಡೆಯೋದು ಮೇಲು ಅಂತ ಹೇಳ್ತಾನೆ. ಇನ್ನೇನಿ ಹೇಳದೇ ಇದ್ರು ಕೂಡ ಹೇಪಾಟ್ ಚಾವಣಿ ಒಳಗಡೆ ಆಶ್ರಯ ಪಡೆಯೋಕ್ಕೆ ಹೋಗ್ತಾನೆ ಇದ್ದ. ಅವನೇ ಹೇಳಿದ್ರಿಂದ ಸದ್ಯ ಅವನು ಹೇಳಿದಾಗ ತಾನು ಕೇಳಿದೆ ಅಂತ ಅನ್ಕೊಂತಾರೆ, ತನಗೆ ಜೀವ ಭಯ ಇಲ್ಲ ಅಂತ ಇವರೆಲ್ಲ ಅನ್ಕೊಳ್ತಾರೆ ಅಂತ ಕೂಡ ಅವನ ಮನಸ್ಸಿಗೆ ಸಮಾಧಾನ ಆಗತ್ತೆ. ಹಿಂದಿನ ಸಲ ಬಕೀಲ ಅಲ್ಲಿಗೆ ಬಂದಿದ್ದಾಗ ದೋಣಿ ಕಟ್ಟೆನಲ್ಲಿ ಯಾವುದೇ ಶಿಲಾಪೀಠ ಇರೋದಿಲ್ಲ, ಅದರ ಮೇಲೆ ಲಾಂಛನೂ ಇರೋದಿಲ್ಲ. ಅದನ್ನ ಮಹಾ ಅರ್ಚಕನಿಗೆ ಅವನು ಅರಿಕೆ ಮಾಡ್ತಾನೆ. ನುಟ್ಮೋಸ್ ಮಾತ್ರ ಇದು ಮೇರೆ ಇಲ್ಲದ ಅಹಂಕಾರ ಇವ್ರದ್ದು, ಈ ನೀರಾನೆ ಪ್ರಾಂತ್ಯದವ್ರದ್ದು ಅಂತ ಅಂತಾನೆ. ಬಿಲ್ಲು ಬಾಣಗಳ ಗೊಂದಲದಲ್ಲಿ ಆ ಪೀಠವನ್ನ ಹೇಪಾಟ್ ನೋಡಿರೋದಿಲ್ಲ. ಬಕೀಲ ಹೇಳಿದ್ಮೇಲೆ ಯಾವ ಪ್ರಾಂತ್ಯದಲ್ಲೂ ಇಲ್ಲದೆ ಇರೋದು ಇಲ್ಲಿದೆಯಲ್ಲ, ಅಂದ್ರೆ ಇದು ಬಂಡಾಯದ ಸಂಕೇತ ಇರಬಹುದಾ ಅಂತ ಅನ್ಸತ್ತೆ. ಅವನು ಕೇಳ್ತಾನೆ, ಆ ಪೀಠದ ಮೇಲೆ ಇರೋದು ಏನದು ಅಂತ ಕೇಳಿದಾಗ ನೀರಾನೆ ಅಂತ ಹೇಳ್ಬಿಟ್ಟು ಮತ್ತೊಬ್ಬ ಹೇಳ್ತಾನೆ. ನೀರಾನೆನಾ ಅಂದಾಗ ಹೌದು, ಕಲ್ಲಿಂದು ಅಂತ ಹೇಳಿ ಮತ್ತೊಬ್ಬ ಹೇಳ್ತಾನೆ. ಕಲ್ಲಿಂದೇನೆ, ಜೀವಂತ ನೀರಾನೆ ಗಾತ್ರ ಎಷ್ಟು ಅಂತ ನನಗೆಲ್ಲ ಗೊತ್ತು, ಆದರೆ ಇದೇನಿದು ಈ ಥರ ಇಲ್ಲಿ ಅಂತ ಹೇಪಾಟ್ ಕೇಳ್ತಾನೆ. ಆಗ ಅವನು ಅಂದರೆ ಇವನಿಗೆ ಉತ್ತರ ಕೊಟ್ಟವನು ಹೇಳ್ತಾನೆ, ತಪ್ಪಾಯಿತು, ಸುಮ್ಮನೆ ಹೇಳಿದೆ ಅಂತ ಹೇಳಿದಾಗ ಆ ನೀರಾನೆನ ಮೊದಲು ಉರುಳಿಸು ಅಂತ ಹೇಪಾಟ್ ಆಜ್ಞೆ ಮಾಡ್ತಾನೆ. ಹೇರು ದೋಣಿಯಿಂದ ಕಂಚಿನ ಸಲಿಕೆಗಳನ್ನು, ಚೂಪುಗಲ್ಲುಗಳನ್ನು, ಕಲ್ಲಿನ ಸುತ್ತಿಗೆಗಳನ್ನು ಹೊರಗಡೆ ತೆಗಿತಾರೆ. ಒಂದು 10-20 ಜನ ಕಾರ್ಯೋನ್ಮುಖರಾಗ್ತಾರೆ. ಹೊಡೆತಕ್ಕೆ ಪೀಠದ ಕಲ್ಲುಗಳು ಸಡಲುತ್ತೆ. ಮೇಲಿದ್ದ ಶಿಲಾಮೂರ್ತಿಯನ್ನು ತಳ್ಳಿದ ರಭಸಕ್ಕೆ ಕಟ್ಟೆಯ ಕಲ್ಲು ಹಾಸು ತಗಲಿ ಒಡೆಯೋದ್ರ ಬದಲು ನೀರಾನೆ ಮೆದು ಮಣ್ಣಿಗೆ ಬೀಳುತ್ತೆ, ಉರುಳಿ ನೀಲ ನದಿಯಲ್ಲಿ ಮುಳುಗಿ ಹೋಗುತ್ತೆ. ಜನರ ಕಲರವ ಕೇಳಿಸುತ್ತೆ. ಇನ್ನೇನಿ ರಂಜಕದ ಜಾಡಿಯ ಮುಚ್ಚಳವನ್ನು ತೆಗಿತಾನೆ. ದೇವತಾ ಮೂರ್ತಿಯ ಎಡಬಲಗಳಲ್ಲಿ ಒಂದಿಷ್ಟಿಷ್ಟು ಪುಡಿಯನ್ನು ಸುರಿತಾನೆ. ಕ್ನೆಮ್ಹೋಟೆಪ್ಪು, ಔಟ, ಒಂದು 50 ಜನ ಯೋಧರು, ಬರೀ ಕೋಲು ಕೊರಡು ಹಿಡ್ಕೊಂಡಿದ್ದ 100 ಜನ ಕಟ್ಟೆ ಕಡೆಗೆ ಓಡ್ ಬರ್ತಾ ಇರ್ತಾರೆ. ಉರಿಯುತ್ತಿದ್ದಂತಹ ರಂಜಕದ ನೀಲಿ ಬಣ್ಣದ ಬೆಳಕು, ಅದರ ಧೂಮ ಇವು ಕೂಡ ಬಿಸಿಲಲ್ಲಿ ಬೆರೆತು ಹೋಗಿರುತ್ತವೆ. ಈ ಕಡೆ ಕ್ನೆಮ್ಮ ಮತ್ತು ಔಟ್ ತಮ್ಮ ಜನರಿಗೆ ಕೂಗಿ ಹೇಳ್ತಾರೆ, ಹೆದರ್ಕೋಬೇಡಿ, ಯಾರು ಹೆದರಬೇಡಿ ಅಂತ. ಅವರು ಹಾಗೆ ಹೇಳಿದ್ರು ಕೂಡ ಹೆಚ್ಚಿನ ಜನ ದೇವರ ವಿಗ್ರಹವನ್ನು ನೋಡ್ತಾರೆ. ದೂರದಿಂದ ಅದು ಕಾಣ್ತಿದ್ದಂಗೆ ಮಂಡಿ ಊರಿ ಕೂತ್ಕೊಂತಾರೆ. ಹೆದರದೇ ಇದ್ದ ಯೋಧರು ಮಾತ್ರ ದಂಡೆ ಉದ್ದಕ್ಕೂ ನಿಂತಿದ್ದ ಸೈನಿಕರ ಕಡೆಗೆ ಬಾಣವನ್ನು ಬಿಡ್ತಾರೆ, ಮುಂದೆ ಮುಂದೆ ಧಾವಿಸ್ತಾರೆ. ಬರೀ ಕೈಯಿಂದಲೇ ಕೆಲವಾರು ಯೋಧರನ್ನ ನದಿಗೂ ಕೂಡ ತಳ್ತಾರೆ. ಮಹಾ ಅರ್ಚಕ ದೋಣಿ ಚಾವಣಿ ಒಳಗಡೆ ಔತ್ಕೊಂಡಿರ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಹೊರಗಡೆ ದೋಣಿಯಲ್ಲಿ ಕಾಣಿಸೋದು ನುಟ್ಮೋಸ್ ಮತ್ತು ಇನ್ನೇನಿ. ಬಕೀಲ ದಂಡೆ ಮೇಲೇನೆ ಇರ್ತಾನೆ. ಇವನು ಬಿಲ್ ಎತ್ಕೋತಾನೆ, ಬತ್ತಳಿಕೆಗೆ ಕೈ ಹಾಕ್ತಾನೆ. ಗುರಿ ಹಿಡಿಬೇಕು ಅನ್ನೋಷ್ಟರಲ್ಲಿ ಆ ಗದ್ದಲದಲ್ಲಿ ಹೇಗೆ ನುಗ್ಗಿ ಬರ್ತೋ ಗೊತ್ತಿಲ್ಲ, ಒಂದು ಬಲೆ ಕ್ನೆಮ್ಹೋಟೆಪ್ಪನನ್ನ ಮುಚ್ಚಿಕೊಳ್ಳುತ್ತೆ. ಹಿಂದಿದ್ದವರು ಜಗ್ತಾರೆ, ಆತ ಮುಗ್ಗುರಿಸಿ ಬೀಳ್ತಾನೆ. ಏಳಕ್ಕೆ ಅಂತ ಚಡಪಡಿಸ್ತಾನೆ. ಬಲೆಯನ್ನ ಸುರುಳಿ ಸುತ್ತಿ ಕೈಗಳಿಗೆ ಕುಣಿಕೆಯನ್ನು ಕೂಡ ಅವರು ಹಾಕಿಬಿಡ್ತಾರೆ. ದಳಪತಿ ಸೆರೆ ಸಿಕ್ಕಿದ್ರು ಅಂತ ಈ ಕಡೆ ಕೂಗ್ತಾರೆ. ಇದು ನೀರಾನೆ ಪ್ರಾಂತ್ಯದ ಜನಕ್ಕೆ ಒಂದು ಬರಸಿಡಿಲು ಬಡ್ದಾಗ ಆಗತ್ತೆ. ಔಟ ಹೇಳ್ತಾ ಇರ್ತಾನೆ, ಹಿಮ್ಮೆಟ್ಟಬೇಡಿ ಅಂತ. ಅವನು ಗಂಟಲು ಬೆರೆಯೋ ಹಾಗೆ ಕೂಗಿದ್ರು ಕೂಡ ಜನರ ಹಾಹಾಕಾರದಲ್ಲಿ ಆ ಧ್ವನಿ ಮುಳುಗೋಗಿರುತ್ತೆ. ದೇವತಾ ಮೂರ್ತಿ ಮರೆಯಲ್ಲಿ ಅಡಗಿ ಕೂತಿದ್ದ ಇನ್ನೇನಿ ಕಟ್ಟೆ ಮೇಲಿದ್ದ ಬಕೀಲನಿಗೆ ಹೇಳ್ತಾನೆ. ಔಟನನ್ನು ತೋರಿಸಿ ಹೇಳ್ತಾನೆ, ನೋಡು, ಅವನೇ ಔಟ್ ಅನ್ನೋನು, ಮೆನೆಪ್ಟಾನ ಜೊತೆಗಿದ್ದ ಇನ್ನೊಬ್ಬ ಅಂಗರಕ್ಷಕ, ಇವನು ಕೂಡ ಕಾರಾಗೃಹದಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಕೂಗಿ ಹೇಳ್ತಾನೆ. ಬಕೀಲ ಒಂಟಿ ಕಣ್ಣಿಂದ ಔಟ್ ಕಡೆ ನೋಡ್ತಾನೆ. ತೋರ್ ಬೆರಳು ಆ ಕಡೆ ಚಾಚುತ್ತೆ. ಔಟ ಇನ್ನೇನಿಯತ್ತ ಬಾಣ ಬಿಡ್ತಾ ಇದ್ದ ಹಾಗೇನೆ 3 ಬಾಣಗಳು ಔಟ್ನ ಎದೆಗೆ ನೆಟ್ಟತ್ವೆ. ತನ್ನ ಬಾಣ ಇನ್ನೇನಿ ತೊಡೆಗಷ್ಟೇ ತಗಲಿದ್ದು ಔಟ್ಗೂ ಕೂಡ ಗೊತ್ತಾಗತ್ತೆ. ಬತ್ತಳಿಕೆಯಲ್ಲಿ ಹಿಡಿದಿದ್ದ ಮತ್ತೊಂದು ಬಾಣವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವನೇ ಉರುಳಬೇಕಾಗತ್ತೆ. ಅಳಿದುಳಿದಿದ್ದ ಯೋಧರನ್ನ ಸುತ್ತುವರೆದು ನಿಶಸ್ತ್ರನನ್ನಾಗಿ ಮಾಡಿ ಕೈಗಳನ್ನ ಹಿಂದಕ್ಕೆ ಕಟ್ಟಿ ಆ ವಿಸ್ತಾರವಾದ ಬಲೆಯಲ್ಲಿ ತುರುಕೋದು.
ಆಕ್ರಮಿಸ್ಕೊಳ್ಳೋಕ್ಕೆ ಬಂದವ್ರಿಗೆ ಯಾವ ರೀತಿ ಕಷ್ಟನೂ ಆಗೋದಿಲ್ಲ. ನುಟ್ಮೋಸ್ ಮಹಾ ಅರ್ಚಕನಿಗೆ ಅರಿಕೆ ಮಾಡ್ತಾನೆ, ಬರೀ 100 ಜನ ಸೈನಿಕರಷ್ಟೇನೆ, ಬಂಡಾಯಗಾರರ ಪಡೆ ನುಚ್ಚುನೂರಾಗಿದೆ, ನೀವಿನ್ನು ಜನತೆಗೆ ದರ್ಶನ ಕೊಡಬಹುದು ಅಂತ ಹೇಳ್ಬಿಟ್ಟು ಕೋಲು ಕೊರಡುಗಳನ್ನು ಕೆಳಗಡೆ ಇಟ್ಟು ಮಂಡಿ ಊರಿ ಕೂತಿದ್ದ ಆ ಬಡಪಾಯಿಗಳು ನಿಮ್ಮ ಅಭಯ ಇಲ್ಲದೆ ಮೇಲಕ್ಕೂ ಕೂಡ ಎದ್ದೊಳ್ಳೋದಿಲ್ಲ, ಹಾಗೆ ಕೂತಿರ್ತಾರೆ ಅಂತ ಕೂಡ ನುಟ್ಮೋಸ್ ಹೇಳ್ತಾನೆ. ನುಟ್ಮೋಸ್ ತನ್ನ ವಯಸ್ಸಿಗೆ ಮೀರಿದ ಲವಲವಿಕೆಯಿಂದ ಚಾವಣಿ ಕೆಳಗಡೆಯಿಂದ ಹೊರಗಡೆಗೆ ಬಂದು ದೋಣಿಯಿಂದ ಇಳಿದು ಮಹಾ ಅರ್ಚಕ ಬೆಳ್ಳಿ ಹಿಡಿಯ ತನ್ನ ಅಧಿಕಾರ ಕೋಲನ್ನು ಇಟ್ಕೊಂಡು ಇಳಿಲಿಕ್ಕೆ ಸಹಾಯ ಮಾಡ್ತಾನೆ. ಎದ್ದು ದಿಗ್ಭ್ರಮೆಗೆ ಒಳಗಡ ಆಗಿದ್ದಂತಹ ಗುಂಪಿನ ಕಡೆಗೆ ಈ ಅರ್ಚಕ ನೋಡ್ತಾನೆ, ತನ್ನ ತೋಳನ್ನು ಎತ್ತಿ ಆಶೀರ್ವಾದ ಮಾಡ್ತಾ ಹೇಳ್ತಾನೆ, ಪುಟ ನಿಮ್ಮನ್ನು ಅನುಗ್ರಹಿಸ್ಲಿ ಅಂದ್ಬಿಟ್ಟು. ಅನುಗ್ರಹದ ಮಾತನ್ನು ಹೇಪಾಟ್ ಆಡ್ತಾ ಇದ್ದ ಹಾಗೆಯೇ ವಕೀಲನ ಸೂಚನೆ ಹಾಗೆ ಹಲವು ಜನ ಯೋಧರು ಅಲ್ಲಿ ಮಂಡಿ ಊರಿ ಕೂತಿದ್ದ ಜನರನ್ನು ಸುತ್ತುಗಟ್ತಾರೆ. ದೇವತಾ ಮೂರ್ತಿಯನ್ನು ದೋಣಿಯಲ್ಲಿದ್ದ ಕಿರಿಯ ದೇವಸೇವಕರು ಹೊತ್ಕೊಂಡು ಕಟ್ಟೆಯನ್ನು ಹತ್ತುತ್ತಾರೆ. ಹೇರು ದೋಣಿಯಿಂದ ಹೊರತೆಗೆದ ಆ ಪೀಠ ಪಲ್ಲಕ್ಕಿಯಲ್ಲಿ ಹೇಪಾಟ್ ಕೂತ್ಕೊತಾನೆ. ಬೋಯಿಗಳು ಅದನ್ನು ಎತ್ಕೊಂಡು ಹೊರಡಕ್ಕೆ ಅಣಿಯಾಗ್ತಾರೆ. ಇನ್ನೇನಿ ಗಾಯಗೊಂಡ ತೊಡೆಗೆ ಒಬ್ಬ ಕಿರಿಯ ದೇವಸೇವಕ ಸೆಣಬಿನ ಅರವೆಯನ್ನು ಸುತ್ತಾ ಇರ್ತಾನೆ. ಇನ್ನೇನಿ ಗೋಳಿಡಕ್ಕೆ ಶುರು ಮಾಡ್ತಾನೆ, ಅಯ್ಯೋ ನಾನು ನಡೀಲಾರೆ, ಸತ್ತೇ ಹೋಗ್ತೀನಿ, ಈ ಸುಡುಗಾಡು ಊರಲ್ಲಿ ಪಲ್ಲಕ್ಕಿ ಏನಾದರೂ ಇದ್ರೆ ತಗೊಂಡು ಬನ್ನಿ, ಅಲ್ಲಿವರೆಗೂ ನಾನು ದೋಣಿಯಲ್ಲಿ ಕೂತಿರ್ತೀನಿ ಅಂತ ಕಿರ್ಚಾಡ್ತಿರ್ತಾನೆ. ನುಟ್ಮೋಸ್ ಅವನ ಹತ್ರಕ್ಕೆ ಬಂದು ಹೇಳ್ತಾನೆ, ಅಯ್ಯ ರಾಜಗೃಹದಲ್ಲಿ ಪಲ್ಲಕ್ಕಿ ಇದೆ, ಕಳಿಸ್ತೀವಿ ಅಂತ ಹೇಳ್ತಾನೆ. ಈ ಕಡೆ ನೀರಾನೆ ಪ್ರಾಂತ್ಯದಲ್ಲಿ ಗಾಯಗೊಂಡಿದ್ದ ಯೋಧರನ್ನು ಎಳೆದು ಒಂದೇ ಜಾಗದಲ್ಲಿ ಎಲ್ಲರನ್ನು ಬಂಧಿಸ್ತಾರೆ. ಬಂಧಿತ ಯೋಧರನ್ನು, ಸೆರೆ ಸಿಕ್ಕಿದ ಜನರನ್ನು ಕೂಡ ವಿಸ್ತಾರವಾದ ಬಲೆಯಲ್ಲಿ ಬೀಸಿ ಬಿಗಿತಾರೆ. ಬೆಕ್ ಔಟರ ಶವಗಳನ್ನು ಮುರಿದಿಕ್ಕಿದ ಪೀಠದ ಬುಡದಲ್ಲಿ ಇಡ್ತಾರೆ. ಬಲೆ ಒಳಗಡೆ ಕ್ನೆಮ್ಹೊಟೆಪ್ ಚಡಪಡಿಸ್ತಾ ಇರ್ತಾನೆ, ಅವನನ್ನು ಅಲ್ಲಿಗೆ ಎಳ್ಕೊಂಡು ಕರ್ಕೊಂಡ್ಬರ್ತಾರೆ. ತಮ್ಮವನೇ ಒಬ್ಬ ಯೋಧನ ಕೈಯಿಂದ ಈಟಿ ತಗೊಂಡು ಕ್ನೆಮ್ಹೊಟೆಪ್ ಹತ್ತಿರಕ್ಕೆ ವಕೀಲ ಬರ್ತಾನೆ. ಮನುಷ್ಯನ ಮೇಲೆ ಎರಗುವಂತಹ ಕಾಡು ಪ್ರಾಣಿ ಥರ ಅರ್ಚಾಡ್ತಾನೆ. ಅಂಗಾತ ಬಿದ್ದಿದ್ದ ಬಲೆ ಕಡೆಯಿಂದ ಕ್ನೆಮ್ಹೊಟೆಪ್ ನೋಡ್ತಾ ಇದ್ದ ಅಂತ ವಕೀಲ ತನ್ನ ಈಟಿಯಿಂದ ಕ್ನೆಮ್ನ ಕಣ್ಣುಗಳನ್ನು ಒಂದೊಂದಾಗಿ ಇರಿತಾನೆ. ನಿನ್ನನ್ನು ಕೊಲ್ಲೋದಿಲ್ಲ ನಾನು, ನೀನು ಕುರುಡ ಭಿಕ್ಷುಕನಾಗಬೇಕು, ಅಲಿಬೇಕು, ಆಗ ನನಗೆ ಸಂತೋಷ ಅಂತ ಹೇಳಿಬಿಟ್ಟು ಈಟಿಯನ್ನು ಯೋಧನಿಗೆ ಮರಳಿ ಕೊಡ್ತಾನೆ. ವಕೀಲ ಮತ್ತೆ ಮಹಾ ಅರ್ಚಕನ ಕಡೆಗೆ ಸಾಗ್ತಾನೆ. ಗುಂಪಿನಲ್ಲಿ ಇದ್ದ ಕೆಲವರು ನುಟ್ಮೋಸ್ ಜೊತೆಗೆ ಹೇಳ್ತಾರೆ, ಮೆನೆಪ್ಟಾನನ್ನು ಮಣ್ಣು ಮಾಡಿದ್ದಾಯಿತು, ಅದಕ್ಕಾಗಿ ರಾಜಧಾನಿಯಿಂದ ಅಯ್ಯ ಬಂದಿದ್ರು ಅಂತ. ಹೇಪಾಟ್ಗೆ ತಕ್ಷಣ ಗೊತ್ತಾಗುತ್ತೆ, ಆ ಅಯ್ಯ ಬಹುಶಃ ಹುಚ್ಚ ಮೆನ್ನನೇ ಇರಬೇಕು ಅಂತ ಅಂದ್ಕೊಂಡು, ಇರಲಿ ಇವತ್ತು ಅವನಿಗೆ ಇಲ್ಲೇ ಅಂತ್ಯ ಮಾಡೋಣ ಅಂತ ಅಂದ್ಕೊತಾನೆ. ವಕೀಲ ನುಟ್ಮೋಸ್ರ ನಾಯಕತ್ವದಲ್ಲಿ ಸಶಸ್ತ್ರ ಯೋಧರು, ಅವರ ಹಿಂದೆ ನಿರಾಯುಧರಾಗಿದ್ದಂತಹ ಸೆರೆಯಾಳುಗಳು, ಆನಂತರ ದೇವತಾ ಮೂರ್ತಿ, ಇವರೆಲ್ಲ ಮಹಾ ಅರ್ಚಕ ಇದ್ದ ಪಲ್ಲಕ್ಕಿ, ಸಶಸ್ತ್ರ ಭಟರು ಎಲ್ಲರೂ ಕೂಡ ರಾಜಗೃಹದ ಕಡೆಗೆ ಹೊರಡ್ತಾರೆ. ಮಹಾದೇವಪುಟ, ಮಹಾ ಅರ್ಚಕ ಹೇಪಾಟ್, ಮಹಾ ಅರ್ಚಕ ಹೇಪಾಟ್, ಈ ಥರ ಜೈಕಾರಗಳದ್ದು ಘೋಷಗಳು ಅಲ್ಲಿ ತುಂಬಿ ಹೋಗುತ್ತವೆ. ನೀರಾನೆ ಪಟ್ಟಣದ ಜನಸಂಖ್ಯೆಯ 3/4 ಜನ, ಅಂದರೆ ಸುಮಾರು ಒಂದು 10,000ದಷ್ಟು ಜನ ರಾಜಗೃಹದ ಬಯಲಲ್ಲಿ ಅದರ ಪರಿಸರದಲ್ಲಿ ನೆರೆದಿರ್ತಾರೆ. ಅವರು ಇದ್ದಿದ್ದು ಸಾವಿನ ಊಟಕ್ಕೋಸ್ಕರ. ಅವರಲ್ಲಿ 1-2 ಸಾವಿರ ಜನರಿಗೆ ಊಟವನ್ನು ಬಡಿಸಿ ಕೂಡ ಆಗಿರುತ್ತೆ. ಅಂಗೈಗಳಲ್ಲೇನೆ 2 ರೊಟ್ಟಿ, ಗಡ್ಡೆಗಳ ಸಿಹಿ ಮತ್ತು ಖಾದ್ಯದ ತುಣುಕುಗಳನ್ನು ಕೊಡ್ತಾ ಇರ್ತಾರೆ. ಭರದಿಂದ ಅಡುಗೆ ಸಾಗ್ತಾ ಇರುತ್ತೆ. ಒಲೆಗಳ ಮುಂದೆ ರೊಟ್ಟಿ ತಡ್ತಾ ಹಲವಾರು 100 ಮಹಿಳೆಯರು ಕೂತಿರ್ತಾರೆ. 100 ಗಂಡಸರು ಕೂಡ ಅಲ್ಲಿರ್ತಾರೆ. ನಾಯಕರು ಇಲ್ಲದೆ ಇರೋಂತಹ ರಾಜ್ಯ ಶೋಕದ ಬೆಂಗಾಡಾಗಿರುತ್ತೆ. ಹೃದಯದ ನೆಲದಲ್ಲಿ ಭಯದ ಬೀಜಗಳು ಕೂಡ ಹುದುಗಿರುತ್ತವೆ. ಅಷ್ಟರಲ್ಲಿ ವೈರಿ ದಂಡು ಬಂದಿರೋ ಸುದ್ದಿ ಅಲ್ಲೆಲ್ಲಾನು ಹರಡುತ್ತೆ. ಹಾಯಿಗಳು ಕಾಣಿಸ್ತಿದೆ ಅನ್ನೋ ಸುದ್ದಿ ಮಾತ್ರ ಅಲ್ಲಿ ಬಂದಿರುತ್ತೆ. ಮುಂದೆ ಸ್ವಲ್ಪ ಹೊತ್ತಲ್ಲೇ ಘರ್ಷಣೆಯ ವಿವರನೂ ಗೊತ್ತಾಗುತ್ತೆ. ದೇವರ ಜೊತೆಗೆ ದಂಡಿನ ಜೊತೆಗೆ ಎಲ್ಲರೂ ಬಂದ್ಬಿಟ್ಟಿರ್ತಾರೆ. ಆಗ ಹೆಮ್ಟಿ ಹೇಳ್ತಾನೆ, ಕ್ನೆಮ್ ಉಳಿದರ್ಧ ದಂಡು ದಂಡೆಗೆ ಧಾವಿಸ್ಬೇಕು, ಅಲ್ಲೇ ನಿರ್ಣಾಯಕ ಹೋರಾಟ, ಬೇಗ 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 ಅಂತ ಹೇಳಿರ್ತಾರೆ. ಔಟ ಅವನ 50 ಜನ ಯೋಧರು ಕ್ನೆಮ್ಹೊಟೆಪ್ ಕೈಗೆ ಸಿಕ್ಕಿದ್ದಂತಹ ಕೋಲು ಕೊರಡುಗಳನ್ನು ಎತ್ಕೊಂಡು
ನೂರಾರು ಜನ ಕಟ್ಟೆ ಕಡೆಗೆ ಓಡಿರ್ತಾರೆ. ರಾಜಗೃಹದ ಬಯಲಲ್ಲಿ ಸಾವಿನ ಊಟ ಬೇಡ ಅಂದ್ಬಿಟ್ಟು ಹೊರಟು ಹೋಗೋಕ್ಕೆ ಅಂತ ಹಲವಾರು ಜನ ಸಿದ್ಧರು ಕೂಡ ಆಗಿರ್ತಾರೆ. ಅವ್ರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ಬಿಟ್ಟು ಬಂದ ಮಕ್ಕಳ ಯೋಚನೆ ಮುಂದೇನಾಗುತ್ತೋ ಅನ್ನೋ ಆತಂಕ ಕೂಡ ಕಾಣ್ತಾ ಇರುತ್ತೆ. ನಿರ್ಣಾಯಕ ಯುದ್ಧ ಅಂತ ಹೆಂಡತಿ ಹೇಳಿರ್ತಾನೆ. ಇನ್ನೇನು ಅಂತ ಜನ ಯೋಚನೆ ಮಾಡೋಷ್ಟರಲ್ಲಿ ತಮಗೆ ಸೋಲಾಗಿದೆ ಅನ್ನೋ ವಾರ್ತೆ ಕೂಡ ಅಲ್ಲಿಗೆ ಬಂದಿರುತ್ತೆ. ಅಂದರೆ ಇದೆಲ್ಲ ಅಲ್ಲಿ ನಡೆದ ಯುದ್ಧಕ್ಕೆ ಮುಂಚೆ ಆದಂತಹ ಒಂದು ಪರಿಸ್ಥಿತಿ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.